ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಎತ್ತಣಿನೋ ದೃಕ್ಪರಿಧಿಯ ಆಚೆಯಿಂದಲ್ ಅನಂತ ಸತ್ವ ತೆರೆಯಾಗಿ ಬೀಸಿ ಗೂಢದಲ್ಲಿ ಬಿತ್ತರಿಸುತ್ತಿಹುದು ಹೊಸತನವನ್ ಎಡೆಬಿಡದೆ ನಿತ್ಯವು ಜಗದಿ ಮಂಕುತಿಮ್ಮ. ಪ್ರಪಂಚ ಅಥವಾ ವಿಶ್ವ ಸೃಷ್ಟಿ ನಮಗೆ ಹೇಗೆ ಕಾಣಿಸ್ಕೊಳ್ತಾ ಇದೆ ಅನ್ನೋದನ್ನು ಈಗ ನೋಡ್ತಾ ಬರ್ತಾ ಇದ್ದೀವಿ. ಮೊದಲು ಯಾವಾಗ ಅನ್ನೋದನ್ನು ನೋಡಿದ್ವಿ. ಆಮೇಲೆ ಏನು ಮೊದಲು ಬಂತು, ಯಾವಾಗ ಮೊದಲು ಬಂತು, ಏನು ಮೊದಲು ಬಂತು ಅನ್ನೋದನ್ನು ನಾವು ನೋಡಿದ್ವಿ. ಈಗ ಮೊದಲು ಬಂದಂಥ ವಸ್ತು ದಿನ ಕಳೆದಂತೆ ನಮಗೆ ತಿಳಿದಂತೆ ಹಳೇದಾಗುತ್ತೆ. ಸೊ ಹಾಗಾದರೆ ಸೃಷ್ಟಿಯಲ್ಲಿ ಆ ಥರದ ಹಳೆತನ ಬಂದುಬಿಟ್ಟಿದೆಯಾ? ಹಳೇದಾಯಿತು ಅಂದರೆ ಹಳಸ್ತು ಅಂತ ನಾವು ಅಂದ್ಕೋತೀವಿ. ಸೊ ಹಾಗೆ ಸೃಷ್ಟಿಯಲ್ಲಿ ಏನಾದರೂ ವಯಸ್ಸಾಗ್ತಾ ದಿನ ಕಳೀತಾ ಕೆಟ್ಟು ಹೋಗುವಂಥದ್ದು ಇರುತ್ತಾ ಅಂತ ಪ್ರಶ್ನೆ ಬರುತ್ತೆ. ಸೊ ನಮಗೆ ಚಿರಯೌವನ ಬೇಕು ಎಲ್ರಿಗೂ. ನಾವು ಯಾವಾಗಲೂ ಚಿಕ್ಕವರಾಗೇ ಇರಬೇಕು. ಚಿಕ್ಕವರು ಅಂದರೆ ಏನು, ಭಾಳ ಮಕ್ಕಳ ಥರ ಅಲ್ಲ, ಆದರೆ ಯೌವನದಲ್ಲಿ ಎಲ್ಲವನ್ನು ಅನುಭವಿಸಿ ಎಲ್ಲವನ್ನು ಸಂತೋಷವಾಗಿ ಸುಖವಾಗಿ ಜೀರ್ಣಿಸ್ಕೊಂಡು ಸುಖವಾಗಿ ಅನುಭವಿಸೋವಂಥ ಸ್ಥಿತಿಯೇ ನಮಗೆ ಮುಂದುವರಿಬೇಕು. ನಮ್ಗೆ ಅದೇ ಥರ ಇರಬೇಕು ಅಂತ ನಾವು ಅಂದ್ಕೊಂಡಿರ್ತೀವಿ. ದಿನ ಕಳೀತಾ ಆ ತಾಕತ್ತೆಲ್ಲ ಹೋಗುತ್ತೆ, ಕೂದಲು ಬೆಳಗಾಯಿತು, ಹಲ್ಲು ಉದುರೋಯ್ತು, ವಯಸ್ಸಾಗೋಯ್ತು ಅಂತ ನಾವು ಬೇಸರ ಪಟ್ಕೊಳ್ತೀವಿ. ಹಾಗೆ ಸೃಷ್ಟಿಯಲ್ಲಿ ವಯಸ್ಸಾಗೋಗುವಂಥ ಪರಿಸ್ಥಿತಿ ಬರುತ್ತಾ ಅನ್ನೋಂಥ ಪ್ರಶ್ನೆ ಬರುತ್ತೆ. ನಾವು ಕಳೆದ ಸಂದರ್ಭದಲ್ಲಿ ನೋಡಿದ್ವಿ ಸೃಷ್ಟಿಯ ಕಾಲಗಣನೆ ಹೇಗೆಲ್ಲ ಇದೆ ಅಂತ. ನಾವು ಅಂದ್ಕೊಳ್ಳೋಂಥ ವರ್ಷಗಳು, ನಾವು ಅಂದ್ಕೊಳ್ಳೋಂಥ ಶತಮಾನಗಳು, ಸಹಸ್ರಮಾನಗಳು ಅದಕ್ಕೆ ಲೆಕ್ಕವೇ ಇಲ್ಲ. ಆದರೂ ಕೂಡ ಪ್ರಪಂಚದಲ್ಲಿ ನಾವು ನೋಡೋಂಥ ಇನ್ನೊಂದು ವಿಸ್ಮಯ ಅಂತಂದರೆ, ಇದು ಚಿರ ಪುರಾತನವಾದರೂ ಕೂಡ ನಿತ್ಯ ನೂತನ. ಇದು ಒಂದು ರೀತಿಯಲ್ಲಿ ದ್ವಂದ್ವ. ಇದೆ ಅಂತಲೂ ಹೇಳ್ತಾ ಇದ್ದೀವಿ, ಇಲ್ಲ ಅಂತಲೂ ಹೇಳ್ತಾ ಇದ್ದೀವಿ. ಅದು ಹೇಗೆ? ಈ ಪ್ರಶ್ನೆ ಇಲ್ಲಿ ನಮಗೆಲ್ರಿಗೂ ಕಾಡ್ತಾ ಇರುತ್ತೆ. ಅದನ್ನು ಡಿವಿಜಿಯವರು ಇಲ್ಲಿ ನಮಗೆ ಒಂದು ರೀತಿಯಲ್ಲಿ ತೋರಿಸ್ಕೊಡ್ತಾರೆ. ಅನಂತ ಅನ್ನೋದರ ಪರಿಕಲ್ಪನೆಯನ್ನು ಡಿವಿಜಿಯವರು ಹಿಂದಿನ ಮುಕ್ತಕಗಳಲ್ಲಿ ಮಾಡಿದರು. ಬಯಲಿನ ಆಚೆ ಒಂದು ಅನಂತ ಇದೆ, ಮನಸ್ಸಿನ ಒಳಗಡೆ ಒಂದು ಅನಂತ ಇದೆ ಅಂತ ಹೇಳ್ತಾ, ಆ ಅನಂತ ಹೊರಗಡೆ ಇರೋ ಅನಂತಕ್ಕೂ ಒಳಗಡೆ ಇರೋ ಅನಂತಕ್ಕೂ ಒಂದು ಸಂಬಂಧ ಇದೆ ಅನ್ನೋದನ್ನು ನಮಗೆ ತಿಳಿಸ್ಕೊಟ್ಟಿದ್ರು. ಹಾಗೆ ಅಂತಹ ಅನಂತ ಯಾವುದರ ಒಂದು ಎಲ್ಲೆಗಳು ನಮಗೆ ಕಾಣಿಸೋದೇ ಇಲ್ಲವೋ ಅಂತಹ ಅನಂತದಿಂದ ಶಕ್ತಿಯ ಅಲೆಗಳು ಬಂದು ಪಸರಿಸ್ತಾ ಇವೆ ಅಂತೆ. ಸೊ ಹೀಗೆ ದೃಕ್ ಪರಿಧಿ, ದೃಕ್ ಅಂದರೆ ನೋಡೋವಂಥದ್ದು, ನಮ್ಮ ಕಣ್ಣಿಗೆ ಕಾಣಿಸಲಾರದಂತಹ ದೂರದಿಂದ ಅಥವಾ ಸೂಕ್ಷ್ಮವಾದಂತಹ ಅಲೆಗಳು ಶಕ್ತಿಯನ್ನು ತೆಕ್ಕೊಳ್ತಾ, ಹೊಸತನವನ್ನು ತೆಕ್ಕೊಳ್ತಾ ಬರ್ತಾ ಇವೆ. ಇಲ್ಲಿ ದೃಕ್ ಅನ್ನುವಂಥದ್ದು ಬರೀ ದೃಷ್ಟಿ ಅಂತ ಮಾತ್ರವೇ ಅಲ್ಲ, ಅದು ಎಲ್ಲ ರೀತಿಯ ಸಂವೇದನೆಗಳು, ಎಲ್ಲ ರೀತಿಯ ಇಂದ್ರಿಯ ಗೋಚರವಾದಂತಹ ನಮ್ಮ ಸೆನ್ಸ್ ಆರ್ಗನ್ಸ್ ಅಂತ ನಾವೇನು ಹೇಳ್ತೀವಿ ಅದನ್ನೆಲ್ಲ ನಾವು ತಗೊಳ್ಳೋದು. ಕಿವಿಗೆ ಕೇಳಿಸಲ್ಲ, ಕಣ್ಣಿಗೆ ಕಾಣಿಸಲ್ಲ ಇತ್ಯಾದಿ. ಸೊ ಹಾಗೆ ನಮ್ಮ ಕಣ್ಣಿಗೆ ಕಿವಿಗಳಿಗೆ ಗೋಚರವಾಗದಂತಹ ಒಂದು ಮೂಲದಿಂದ, ಅನಂತವಾದಂತಹ ಮೂಲದಿಂದ ಅಲೆಗಳು ಬರ್ತಾ ಇವೆ. ಆ ಅಲೆಗಳು ಯಾಕೆ ಬರ್ತಾ ಇವೆ ಅಂದರೆ, ಈಗಷ್ಟೇ ನಾವು ನೋಡಿದ್ವಿ ಪ್ರಪಂಚನ ಆಕುಂಚನ, ಎಕ್ಸ್ಪ್ಯಾನ್ಷನ್ ಕಂಟ್ರಾಕ್ಷನ್. ಸೊ ಹೀಗೆ ದೊಡ್ಡದಾಗತ್ತೆ ಚಿಕ್ಕದಾಗತ್ತೆ ಅಂತ ಇರುವಾಗ ಅಲೆಗಳು ಬರ್ತಾ ಇರ್ತವೆ. ಸೊ ಅಲೆಗಳು ಬರ್ತಾ ಇವೆ. ಆ ಅಲೆಗಳು ಏನನ್ನು ತೊಗೊಂಬರ್ತಾ ಇವೆ ಅಂದರೆ ಸತ್ವವನ್ನು ತೊಗೊಂಬರ್ತಾ ಇವೆ. ಸತ್ವ
ಆ ಸತ್ವ ಏನನ್ನು ನಮಗೆ ಕೊಡ್ತಾ ಇದೆ, ಏನನ್ನು ಬಿತ್ತರಿಸ್ತಾ ಇದೆ ಅಂತಂದರೆ ಹೊಸತನವನ್ನು ನಮಗೆ ತಂದು ಕೊಡ್ತಾ ಇದೆಯಂತೆ. ನಾವು ಕುವೆಂಪು ಅವರ ಪ್ರಸಿದ್ಧವಾದಂಥ ಒಂದು ಹಾಡನ್ನು, ಸಿನಿಮಾದಲ್ಲಿ ಅಳವಡಿಸಿದಂಥ ಒಂದು ಹಾಡನ್ನು ಕೇಳಿರ್ತೀವಿ, ತೆರೆದಿದೆ ಮನೆ ಓ ಬಾ ಅತಿಥಿ. ಇಲ್ಲಿ ಎಷ್ಟೋ ದಿನ ನನಗೂ ಒಂದು ಸಂಶಯ ಆಯಿತು, ಅತಿಥಿನ ಕರಿತಾ ಇದ್ದಾರಲ್ಲ, ಅದು ಯಾರಪ್ಪ ಅತಿಥಿ ಅಂತ. ಅಲ್ಲಿ ಅತಿಥಿ ಅನ್ನೋದು ಈ ಹೊಸತನ. ಅಲ್ಲಿ ಹೇಳ್ತಾರೆ, ಹೊಸ ಬೆಳಕಿನ, ಹೊಸ ಗಾಳಿಯ, ಹೊಸ ಬಾಳನ್ನು ಅತಿಥಿ. ಸೊ ಆ ಹೊಸತನ ನಮಗೆಲ್ರಿಗೂ ಬೇಕು, ಎಲ್ರಿಗೂ ಬೇಕು. ಮತ್ತು ಪ್ರಪಂಚದಲ್ಲಿ ಆ ಹೊಸತನದ ಅಲೆಗಳು ನಿರಂತರವಾಗಿ ಬರ್ತಾನೆ ಇರುತ್ತಂತೆ, ಎಡೆ ಬಿಡದೆ ಬರ್ತಾನೆ ಇರುತ್ತೆ. ಹೊಸದು ಆಗ್ತಾನೇ ಇರುತ್ತೆ, ಹಳೇದ್ರ ಮೇಲೆ ಹೊಸದು ಆಟೋಮ್ಯಾಟಿಕ್ಕಾಗಿ ಕೂತ್ಕೊಳ್ತಾ ಬರುತ್ತೆ. ಸೊ ಹಾಗಾಗಿ ಯಾವುದು ಚಿರಪುರಾತನವಾಗಿತ್ತೋ ಅದು ನಾಳೆಗೆ ನಿತ್ಯ ನೂತನವಾಗುತ್ತೆ. ನಾವು ಯಾವುದು ನಾಳೆಗೆ ವಯಸ್ಸಾಗ್ಬಿಡುತ್ತಪ್ಪ ಅಂತ ಅನ್ಕೋತೀವೋ, ನಾಳೆ ಆಗೋ ಹೊತ್ತಿಗೆ ಏನೋ ಹೊಸದಲ್ಲಿ ಬಂದ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಅದು ಹಳೆತನವನ್ನು ಮರೆತು ಹೊಸತನವನ್ನು ತನ್ನೆದು ಆಗಿಸ್ಕೊಳ್ಳೋವಂಥ ಒಂದು ಸಾಧ್ಯತೆ ಇರುತ್ತೆ. ಅದನ್ನು ನಾವು ಒಂದು ಜೀವಿಗೆ ನಾವೊಂದು ಹೋಲಿಕೆಯನ್ನು ಮಾಡಿಕೊಂಡ್ರೆ, ಈಗ ನಮ್ಮ ಶರೀರವನ್ನೇ ನಾವು ತಗೊಂಡ್ರೆ, ನಮ್ಮ ಶರೀರದಲ್ಲಿರುವಂಥ ಜೀವಕೋಶಗಳು ಪ್ರತಿ ಕೆಲವು ದಿನಗಳಲ್ಲಿ, ತಿಂಗಳುಗಳಲ್ಲಿ ಅಥವಾ ವರ್ಷಗಳಲ್ಲಿ ಸಂಪೂರ್ಣವಾಗಿ ಮಾರ್ಪಾಡಾಗ್ಬಿಡ್ತವೆ. ಈಗ ಉದಾಹರಣೆಗೆ ನಾವು ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ. ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಇವ್ರಿಗೆ ರಕ್ತಪುಷ್ಟಿ ಎಷ್ಟಿದೆ ಅಂತ ನಾವು ನೋಡ್ತೀವಿ. ಆ ರಕ್ತಪುಷ್ಟಿ ನೋಡಿದಾಗ ಹೀಮೋಗ್ಲೋಬಿನ್ ಅಂತ, ಅದು ಯಾವುದರಲ್ಲಿರುತ್ತೆ? ಕೆಂಪು ರಕ್ತ ಕಣ. ಈ ಕೆಂಪು ರಕ್ತ ಕಣದ ಒಂದು ಕಲ್ಪನೆ ಎಲ್ರಿಗೂ ಇದೆ. ನಮ್ಮ ಶರೀರದಲ್ಲಿ ಕೆಂಪು ರಕ್ತ ಕಣಗಳು 120 ದಿನ ಸಂಚಾರದಲ್ಲಿ ಇರ್ತವೆ. 120 ದಿನ ಆದಮೇಲೆ ಈ ಕೆಂಪು ರಕ್ತ ಕಣ ಹೊರಟೋಯ್ತು. ಹಾಗಾದರೆ ಕೆಂಪು ರಕ್ತ ಕಣಗಳಿಲ್ವಾ ಅಂತಂದರೆ, ಒಂದು ಹೋಗ್ತಾ ಇದ್ದಂಗೆ ಒಂದು 10 ಬರ್ತಾ ಇರ್ತವೆ. ಸೊ 120 ದಿನ ಆಗೋ ಹೊತ್ತಿಗೆ ನಮ್ಮ ರಕ್ತ ಸಂಪೂರ್ಣ ಹೊಸದಾಯಿತು. ಆದರೆ ನಾವು ಹೊಸದು ಅಂತ ಅನ್ಕೋತೀವ? ಇಲ್ಲ, ಅದು ನಮ್ಮದೇ ರಕ್ತ. ಸೊ ನಮ್ಮ ರಕ್ತದಲ್ಲಿ ಆ ಹೊಸತನ ಪ್ರಕೃತಿ ಸಹಜವಾಗಿ ಬರ್ತಾ ಇರುತ್ತೆ. ಇದೇ ರೀತಿ ಪ್ರತಿಯೊಂದು ಜೀವಿಯಲ್ಲೂ ಕೂಡ ತನ್ನ ಆ ಶರೀರದಲ್ಲಿ ಹೊಸತನ ಹಳೆಯದನ್ನು ರೀಪ್ಲೇಸ್ ಮಾಡ್ತಾ ಬರ್ತಾ ಇರುತ್ತೆ. ಸರಿ, ಜೀವ ಹೊರಟೋಯ್ತು ಅಂತಂದಮೇಲೆ ಅದೆಲ್ಲ ಹೊರಟೋಯ್ತಾ ಅಂತಂದರೆ, ತಿರ್ಗಾ ನಾವು ಆಗಲೇ ನೋಡಿದ್ವಿ, ಪಂಚಭೂತಗಳಲ್ಲಿ ಅದು ಲೀನವಾಯಿತು, ಅದು ಹೊಸ ರೂಪ ಪಡೀತು. ಯಾವುದು ಒಂದು ಸ್ಥೂಲವಾದಂಥ ಶರೀರವಾಗಿತ್ತೋ ಅದು ಮಣ್ಣಿನಲ್ಲಿ ಕರಗಿತು, ಮಣ್ಣಿನ ರಸವಾಗಿ ಮಣ್ಣಿನಲ್ಲಿ ಸೇರಿಕೊಳ್ತು. ಅದು ಪುನಃ ಗಿಡ ಮರಗಳಲ್ಲಿ ಸೇರುತ್ತೆ, ಗಿಡದಲ್ಲಿ ಒಂದು ಹೂವಾಗುತ್ತೆ. ಸೊ ಹೀಗೆ ಹೊಸತನ ಬರ್ತಾನೆ ಇರುತ್ತೆ ಅನ್ನೋದನ್ನು ನಾವು ಜೀವದ ರೂಪದಲ್ಲಿ ನಾವು ನೋಡ್ಬೋದು. ಜಡದಲ್ಲೂ ಅಷ್ಟೇ ಒಂದು ಪ್ರಸಿದ್ಧವಾದಂಥ ಒಂದು ಹೇಳಿಕೆ ಇದೆ, ಯು ಕ್ಯಾನ್ ನೆವರ್ ಬೇತ್ ಇನ್ ದ ಸೇಮ್ ರಿವರ್ ಟ್ವೈಸ್ ಅಂತ. ಅಂದರೆ ಒಂದು ಹರಿತಾ ಇರುವಂಥ ನದಿಯಲ್ಲಿ ನಾವು 2 ಸರ್ತಿ ಒಂದೇ ನದಿಲಿ ಸ್ನಾನ ಮಾಡೋಕ್ಕಾಗಲ್ವಂತೆ. ಅರೆ ಇದು ಹೇಗೆ ಸಾಧ್ಯ? ನಾವು ನಿತ್ಯ ನಮ್ಮ ಕಬಿನಿಲಿ ಕಾವೇರಿಲಿ ಸ್ನಾನ ಮಾಡ್ತೀವಲ್ಲ ಅಂತಂದರೆ, ನಾವು ಸ್ನಾನ ಮಾಡೋಕ್ಕೆ ಹೋಗೋವಂಥ ಜಾಗ ಒಂದೇ ಇರ್ಬೋದು, ಆದರೆ ಅಲ್ಲಿ ಹರಿತಾ ಇರುವಂಥ ನದಿ ಅದೇ ಅಲ್ಲ. ಯಾಕೆ? ನಾವು ಯಾವ ನೀರಿನಲ್ಲಿ ನೆನ್ನೆ ಮುಳುಗಿದ್ವೋ, ನಾವು ಮುಳುಗಿ ಏಳೋ ಹೊತ್ತಿಗೆ ಆ ನೀರು ಹೊರಟೋಗಿತ್ತು, ಹೊಸ ನೀರು ಬಂದ್ಬಿಟ್ಟಿತ್ತು. ಸೊ ಹಾಗೆ ಜೀವನವನ್ನು ಅದು ಒಂದು ರೀತಿಯಲ್ಲಿ ಪ್ರತಿಬಿಂಬಿಸುತ್ತೆ. ನಿತ್ಯ ನೂತನವಾಗಿ ಹರಿತಾ ಇರುವಂಥ ಜೀವನದಿ ಇದು. ಇದಕ್ಕೆ ಬೇಕಾಗುವಂಥ ಸತ್ವ ಜಗತ್ತಿನಲ್ಲಿ ನಿತ್ಯ ನಿತ್ಯ ಸಿಗ್ತಾ ಇದೆ. ಅದು ಯಾವುದೋ ಒಂದು ಅನಂತವಾದಂತಹ ಮೂಲದಿಂದ ಎಡೆ ಬಿಡದೆ, ಒಂದು ಸ್ವಲ್ಪನೂ ಗ್ಯಾಪ್ ಇಲ್ಲ, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಆಮೇಲೆ ಬರ್ತೀನಪ್ಪ ಅಂತ ಅನ್ನೋಕ್ಕೆ ಸಾಧ್ಯ ಇಲ್ಲ. ಅದು ಎಡೆ ಬಿಡದೆ ಅದು ನಮಗೆ ಆ ಒಂದು ಚೈತನ್ಯದ ಅಲೆ ನಮಗೆ ಸಿಗ್ತಾನೆ ಇದೆ. ಆ ಅಲೆಯನ್ನು ನಾವು ಪಡ್ಕೊಂಡ್ರೆ ಹೊರಗಿನ ಅನಂತದಿಂದ ಬರ್ತಾ ಇರೋವಂಥ ಆ ಚೈತನ್ಯ ನಮ್ಮ ಒಳಗೆ ಸೇರಿ ನಮಗೆ ಹೊಸತನವನ್ನು ತಂದುಕೊಡುತ್ತೆ. ಇರೋಂಥ ಪರಿಸ್ಥಿತಿಯನ್ನು ಜಡ್ಡು ಹಿಡಿದ ರೀತಿಯಲ್ಲಿ ದುಃಖದಿಂದಲೋ ಬೇಸರದಿಂದಲೋ ಅಸಹ್ಯದಿಂದಲೋ ನೋಡೋದಲ್ಲದೆ ಹೊಸತನದಿಂದ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಚೈತನ್ಯಪೂರ್ಣವಾಗಿ ನಮ್ಮ ಜೀವನವನ್ನು ನಡೆಸೋದಕ್ಕೆ ನಾವು ಸಾಧ್ಯ ಆಗುತ್ತೆ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.